ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ತಿಳಿಸ್ಕೊಡೋಕೆ ಬಂದಿರೋದು 20 ವರ್ಷಗಳ ಕಾಲ ನಮ್ಮ KR ತಾಲೂಕಿನ ಜನತೆಗೋಸ್ಕರ ಹಗಲು ರಾತ್ರಿ ಶ್ರಮಿಸಿದಂತಹ ನಮ್ಮ ನೆಚ್ಚಿನ ನಾಯಕರು ಹಾಗೂ ಮಾಜಿ ಸಚಿವರು ಹಾಗೂ ಮಾಜಿ MLA ಅವರು ನಮ್ಮ ಸಾರಾ ಮಹೇಶಣ್ಣನವರ ಬಗ್ಗೆ ಇವತ್ತು ತಿಳಿಸ್ಕೊಡೋಕ್ಕೆ ಬರ್ತಾ ಇದ್ದಾರೆ. ನಮ್ಮ KR ತಾಲೂಕಿನ ಅಂಕನಹಳ್ಳಿ ಗ್ರಾಮದಲ್ಲಿರುವಂತಹ ವಕೀಲರು ತಿಮ್ಮಪ್ಪನವರು ಅವರ ದೊಡ್ಡ ಅಭಿಮಾನಿಗಳು ಕೂಡ ಹೌದು. ಹಾಗೆಯೇ ಯಾರು ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಬನ್ನಿ. ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಪರಿಚಯ ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ಅಂಕನಹಳ್ಳಿ ತಿಮ್ಮಪ್ಪ, ವಕೀಲರು, KR ನಗರದಲ್ಲಿ ನನ್ನ ವಕೀಲ ವೃತ್ತಿಯನ್ನು ಮಾಡ್ತಾ ಸಾರಾ ಮಹೇಶಣ್ಣರವರ ಅಭಿಮಾನಿಯಾಗಿ JDS ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡ್ತಾಯಿದ್ದೇನೆ. ಸರ್, 20 ವರ್ಷಗಳಲ್ಲಿ ನಮ್ಮ KR ತಾಲೂಕಿನ ಜನತೆಗೋಸ್ಕರ ಹಗಲು ರಾತ್ರಿ ಶ್ರಮಿಸಿದಂತಹ ನಮ್ಮ ಮಾಜಿ ಸಚಿವರು ಹಾಗೂ ಮಾಜಿ MLA ಅವರು ಸಾರಾ ಮಹೇಶಣ್ಣನವರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಸಾರಾ ಮಹೇಶಣ್ಣರವ್ರ ಬಗ್ಗೆ ಒಬ್ಬ ವ್ಯಕ್ತಿ ಆದರೆ ಆ ವ್ಯಕ್ತಿ ಬಗ್ಗೆ ಪರಿಚಯ ಮಾಡಿಸೋದ್ರಲ್ಲಿ ಅರ್ಥ ಇರ್ತದೆ. ಆ ವ್ಯಕ್ತಿ ಒಂದು ಶಕ್ತಿ ಆದರೆ ಆ ವ್ಯಕ್ತಿ ಬಗ್ಗೆ ಪರಿಚಯ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. 2004 ಹಿಂದೆ 2004ರಿಂದ 23ರವರೆಗೆ ಸಾರಾ ಮಹೇಶ್ ಅವರು ಈ ತಾಲೂಕಿಗೆ ಏನೆಲ್ಲ ಮಾಡಿದ್ದಾರೆ ಅಂತ ಕೇಳೋದೇ ಆದರೆ, ಒಬ್ಬ ಜನಸಾಮಾನ್ಯರಲ್ಲಿ ಸಾಮಾನ್ಯನಿಗೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಸೇವೆ ಬಗ್ಗೆ, ಅವರ ಒಂದು ಪರಿಕಲ್ಪನೆಯ ಬಗ್ಗೆ, ಅವರು ಮಾಡಿರ್ತಕ್ಕಂಥ ಒಂದು ಗುರಿಯ ಬಗ್ಗೆ, ಅವರು ಹಾಕೊಂಡಂಥ ಕಾಯಕಲ್ಪವನ್ನು ಮುಟ್ಟಿದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಸರ್. ಇವತ್ತು ನಾವೆಲ್ಲರೂ ಯೋಚನೆ ಮಾಡ್ತಕ್ಕಂಥದ್ದು, ಇದು ಚಾಮರಾಜ ಎಡದಂಡೆ ಬಲದಂಡೆ ನಾಲೆಗಳ ಮಧ್ಯದಲ್ಲಿ ನಮ್ಮ ರೈತರ ಬದುಕನ್ನು ಕಟ್ಕೊಳ್ತಕ್ಕಂಥ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಏರಳವಾಗಿ ಭತ್ತವನ್ನು ಬೆಳೀತಕ್ಕಂಥದ್ದು ಮತ್ತು ಕಬ್ಬನ್ನು ಬೆಳೀತಕ್ಕಂಥದ್ದು, ಜೊತೆಗೆ ನಮ್ಮ ಬೆಟ್ಟಳ್ಳಿ, ಮನಗನಹಳ್ಳಿ, ಸೀಗೋಳು, ಮೇಲೂರು, ಮುದುಗುಪ್ಪೆ, ಈ DK ಕೊಪ್ಪಲು ಈ ಭಾಗದಲ್ಲಿ ರೇಷ್ಮೆಯನ್ನು ಬೆಳೀತಕ್ಕಂಥದ್ದು ಈ ರೈತರ ಒಂದು ಬದುಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ತಾಲೂಕಿನಲ್ಲಿ ಮಹಾರಾಜರ ಕಾಲದಲ್ಲಿ ಆದಂತಹ ಈ ಚಾಮರಾಜ ಎಡದಂಡೆ ನಾಲೆ, ಬಲದಂಡೆ ನಾಲೆ, ಗೊರೂರು, ಮತ್ತು ಆರಂಗಿ, ಹೇಮಾವತಿ ಹಾಗೂ ಹಲವಾರು ಉಪಕಾಲುವೆಗಳ ಒಂದು ಪುನಶ್ಚೇತನವನ್ನು ಕೊಟ್ಟು ಕಾಂಕ್ರೀಟೀಕರಣವನ್ನು ಮಾಡಿದಂಥದ್ದು ಸಾರಾ ಮಹೇಶ್ ಅವರು. ಜೊತೆಗೆ 210 ಹಳ್ಳಿಗಳಿಗೂ ಕೂಡ ಹೊಳೆಯಿಂದ ನೀರನ್ನು ಕುಡಿಯುವಂಥ ಒಂದು ಕೆಲಸವನ್ನು ಮಾಡಿದಂಥದ್ದು ಸಾರಾ ಮಹೇಶ್ ಅವರು. ಹಾಗೆಯೇ ಅವರು ಸಚಿವರಾಗಿದ್ದಾಗ ನಮ್ಮ ತಾಲೂಕಿಗೆ ಹಾಗೂ ಕರ್ನಾಟಕಕ್ಕೆ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಯಾವುದಾದ್ರೂ ಒಂದು ದೊಡ್ಡ ಖಾತೆಯನ್ನು ಕೊಟ್ಟರೆ ಮಾತ್ರ ನಾನು ಕೆಲಸವನ್ನು ಮಾಡ್ತೀನಿ ಅಂತಕ್ಕಂತಹ ಒಂದು ಆಲೋಚನೆಗಳನ್ನ ಎಲ್ಲ ಶಾಸಕರುಗಳು ಇಟ್ಕೊಂಡು ಸಚಿವರಾಗ್ತಾರೆ. ಆದರೆ ಕುಮಾರಣ್ಣರವರ ಸರ್ಕಾರದಲ್ಲಿ ಇವರಿಗೆ ಕೊಟ್ಟಂಥ ರೇಷ್ಮೆ ಖಾತೆ ಸಚಿವರು ಮತ್ತು ಪ್ರವಾಸೋದ್ಯಮ ಇಲಾಖೆಯನ್ನು ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ದಂಥದ್ದು ಸಾರಾ ಮಹೇಶಣ್ಣರವರು. ಇವತ್ತು ಎಡ್ತೊರೆ ಉತ್ಸವ ಅಂತ ಈ ನಮ್ಮ ಮೀನಾಕ್ಷಿ ಸಮೇತ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇಡೀ ಈ KR ಸುತ್ತಮುತ್ತಲ ಗ್ರಾಮಗಳ ಜನಗಳು ಮತ್ತು ಪಟ್ಟಣದವ್ರು ಬಂದು ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿದಂಥದ್ದು ಯಾರ ಕಾಲದಲ್ಲಿ ಹಿಂದೆ ಇತ್ತಾ ಇದು? ಅದು ಸಾರಾ ಮಹೇಶಣ್ಣರವ್ರು ಮಾಡಿದಂಥದ್ದು. ಚುಂಚನಗಟ್ಟೆನಲ್ಲಿ ನಮ್ಮ ಏನು ಕಾವೇರಿ ನದಿಗೆ ಹರಿದು ಬರ್ತಕ್ಕಂಥ ಜಲಪಾತೋತ್ಸವ ಅಂತ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥವ್ರು ಯಾರು? ಸಾರಾ ಮಹೇಶಣ್ಣರವರು. ಹಿಂದೆ ಇತ್ತಾ ಈ ಕಾರ್ಯಕ್ರಮಗಳು? ಇರಲಿಲ್ಲ. ಚುಂಚನಗಟ್ಟೆ ಶ್ರೀರಾಮ ದೇವಸ್ಥಾನದ ಮುಂದೆ ಆಂಜನೇಯನವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸಿ ಇವತ್ತು ವಿಶ್ವದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದಂಥವ್ರು ಯಾರು? ಸಾರಾ ಮಹೇಶಣ್ಣರವರು. ಇವತ್ತು ಶ್ರೀರಾಮನ ಒಂದು ಪುನಶ್ಚೇತನವನ್ನು ಮಾಡಿ ಆ ದೇವಸ್ಥಾನದ ಸುತ್ತಮುತ್ತ ಚುಂಚನಗಟ್ಟೆಯನ್ನು ಇವತ್ತು ಒಂದು ಕರ್ನಾಟಕದಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣವನ್ನು ಮಾಡಿದಂಥವರು ಸಾರಾಮ ಅಂದರೆ ಸಾಲಿಗ್ರಾಮ ರಾಮೇಗೌಡರು ಮಹೇಶ್ ಅಂತೇಳಿ ಶ್ರೀರಾಮನ ಒಂದು ದೇವಸ್ಥಾನವನ್ನು ಆ ಒಂದು ಮಟ್ಟಕ್ಕೆ ಮಾಡಿದಂಥದ್ದು. ಇವತ್ತು ಸಾರಾ ಮಹೇಶ್ ಅವರು ವೈಯಕ್ತಿಕವಾಗಿ ಈ ತಾಲೂಕಿಗೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನೇ ನಾವು ಮುನ್ನೋಟ ಮಾಡೋದಾದರೆ, ಅದು ಕರ್ನಾಟಕದ ಇಲ್ಲದೆ ಇರೋರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಸಮಸ್ಯೆ ಆಗ್ತಾಯಿತ್ತು. ಅಂತಹ ಸಂದರ್ಭದಲ್ಲಿ ಆಂಬುಲೆನ್ಸ್ ಬಿಟ್ಟವ್ರು ಯಾರು? ಸಾರಾ ಮಹೇಶಣ್ಣನವರು. ಅವ್ರು ಆಂಬುಲೆನ್ಸ್ ಬಿಟ್ಟ ಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ 108 ಆಂಬುಲೆನ್ಸ್ ಆಯಿತು. ಅವ್ರ ಪರಿಕಲ್ಪನೆ ಲೆಕ್ಕ ಹಾಕೊಳ್ಳಿ. ನಮ್ಮ ಹೆಣ್ಣುಮಕ್ಳುಗಳು ಇಲ್ಲಿಂದ
ಊಟ್ಕಳ್ಳಿ, ಮೈಸೂರು ಇತರೆ ಗಾರ್ಮೆಂಟ್ಸ್ಗಳಿಗೆಲ್ಲ ಹೋಗ್ತಿದ್ರು. ಆ ಗಾರ್ಮೆಂಟ್ಸ್ಗಳಿಗೆಲ್ಲ ಹೋಗಬಾರ್ದು, ನಾವೇ ಇಲ್ಲಿ ಏನಾದರೂ ಒಂದು ಕೈಗಾರಿಕೋದ್ಯಮವನ್ನು ಮಾಡಬೇಕು ಅಂತೇಳಿ ನಮ್ಮ ಕಗ್ಗೆರೆ ಬಳಿ ಸಾರಾನಿಧಿ ಗಾರ್ಮೆಂಟ್ಸ್ ಓಪನ್ ಮಾಡಿದ್ರು. ಅದಕ್ಕೆ ಬಗ್ಗೆ ಎಲ್ಲ ಸಾಕಷ್ಟು ಜನ ನನ್ನ ಸ್ನೇಹಿತರುಗಳು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಇವತ್ತು ಗಾರ್ಮೆಂಟ್ಸ್ ನಡೀತಾ ಇಲ್ವಾ? ಅವ್ರು ಹೋಗಿ ನೋಡಬೇಕಲ್ಲಿ. ಹೌದೌದು. ಅಂಗವಿಕಲರು, ವೃದ್ಧರು, ನಿರ್ಗತಿಕರು, ಅವ್ರಿಗೆ ವೈಯಕ್ತಿಕವಾಗಿ ವಿಮೆಯನ್ನು ಮಾಡಿಸ್ಕೊಟ್ಟಂಥವ್ರು ಯಾರು? ಹಿಂದೆ ಗೆದ್ದಂಥ ಶಾಸಕರುಗಳು ಅಥವಾ ರಾಜಕೀಯ ಮುಖಂಡರುಗಳು ಈ ಒಂದು ಕೆಲಸವನ್ನು ಮಾಡಿದ್ರಾ? ಯಾಕೆ ಮಾಡಲಿಕ್ಕಾಗಲಿಲ್ಲ? ಈ ಒಂದು ಕೆಲಸವನ್ನು ಸಾರಾ ಮಹೇಶ್ ಅವರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಆಡಳಿತವನ್ನು ಮಾಡಿದಂಥ ಜನಸೇವಕ ಈ ರಾಜ್ಯದಲ್ಲಿ, ಈ ತಾಲೂಕಲ್ಲಿ, ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಸಾರಾ ಮಹೇಶ್ ಅವರು ಅಂತ ಹೇಳ್ಬೋದು. ಇವತ್ತು ತರ್ಕವನ್ನು ಮಾಡ್ತಾರೆ, ಪ್ರತಿಯೊಬ್ಬ ರಾಜಕಾರಣಿಯನ್ನು ಟೀಕೆ ಮಾಡ್ತಾರೆ. ಆದರೆ ಅಭಿವೃದ್ಧಿನಲ್ಲಿ ಬಂದರೆ ಸಾರಾ ಮಹೇಶ್ ಅವರೇ ಶ್ರೇಷ್ಠ ಅಂತ ಹೇಳಿದಂಥ ಎಚ್ ವಿಶ್ವನಾಥ್ 2008ರಲ್ಲಿ ಇವರು ಶಾಸಕರಾಗ್ತಾರೆ. 8ರಿಂದ 13ರವರೆಗೆ ಸರ್ಕಾರ ಇಲ್ಲ. 2013ರಲ್ಲಿ ಶಾಸಕರಾಗ್ತಾರೆ. 18ರವರೆಗೆ ಸರ್ಕಾರ ಬರೋದಿಲ್ಲ. ನಂತರ ಕೊಟ್ಟಂಥ ಕೆಲವೇ ಅಲ್ಪಾವಧಿನಲ್ಲಿ ಮಂತ್ರಿ ಆದಂಥ ಸಂದರ್ಭದಲ್ಲಿ KR ನಗರ ಪಟ್ಟಣಕ್ಕೆ ಅವರು ತಂದುಕೊಟ್ಟಂತಹ ಕೆಲಸಗಳು ಇವತ್ತು ಕೂಡ ಪಟ್ಟಣದಲ್ಲಿ ನಡೀತಾ ಇದೆ, ರಸ್ತೆಗಳು ಅನ್ನೋದು ಬಿಟ್ಟರೆ ಇವತ್ತುವರೆಗೂ ಕೂಡ ಇಂದಿನ ಶಾಸಕರು ಒಂದಿಡಿ ಮಣ್ಣನ್ನು ಕೂಡ ಹಾಕ್ಸಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅರ್ಕೇಶ್ವರ ದೇವಸ್ಥಾನದ ಬಗ್ಗೆ ಮೀನಾಕ್ಷಿ ಸಮೇತ ಅರ್ಕೇಶ್ವರ ದೇವಸ್ಥಾನ ಕಾವೇರಿ ನದಿಯ ಮಡಿಲಲ್ಲಿ ಪಕ್ಕದಲ್ಲಿ ಕಟ್ಟಿರ್ತಕ್ಕಂಥದ್ದು ಇದು ಭಾಳ ಜಗತ್ಪ್ರಸಿದ್ಧವಾದಂಥ ಈ ದೇವಸ್ಥಾನಕ್ಕೆ ಒಂದು ಕಾಯಕಲ್ಪವನ್ನು ಇಟ್ಟು ಇದರ ಪುನಶ್ಚೇತನವನ್ನು ಮಾಡಿಸೋದಕ್ಕೆ ಹೊರಟಂಥ ಯಾರು? ಸಾರಾ ಮಹೇಶ್ವರನವರು. ಆ ದೇವಸ್ಥಾನದ ಮುಂದೆ ಆ ಶಿವನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆ ಒಂದು ಬ್ರಿಡ್ಜನ್ನು ಕಟ್ಟಿ ಹೊಳೆ ಒಳಗಡೆಗೆ ಇವತ್ತು ಪಿಲ್ಲರ್ ಆಗಿ ನಿಂತಿದೆ ಅಂದರೆ ಅದಕ್ಕೆ ಯಾರು ಕಾರಣ? ಅವರು ಸಚಿವರಾಗಿದ್ದಾಗ ಕೊಟ್ಟಂಥ ಕೊಡುಗೆ ಸಾರಾ ಮಹೇಶ್ವರನವರು. ಇವತ್ತು ರಾಮ್ಲಲ್ಲಾ ಮೂರ್ತಿಯನ್ನು ಕೆತ್ತದಂಥ ಒಬ್ಬ ಪ್ರಸಿದ್ಧ ಶಿಲ್ಪಿ ಚುಂಚನಗಟ್ಟೆಯ ಹನುಮ ವಿಗ್ರಹವನ್ನು ಕೆತ್ತಿ KR ನಗರ ಪಟ್ಟಣದ ಮುಖೇನ ಹಾದು ಹೋಗಿ ಲಕ್ಷಾಂತರ ಜನ ಒಂದು ಭಕ್ತಿಯ ಪೂಜೆಯನ್ನು ಮಾಡಿ ಅಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ರಲ್ಲ, ಆ ಕಾಯಕಲ್ಪ ಪರಿಕಲ್ಪನೆ ನಮ್ಮ ಜನ ಯಾರಾದರೂ ಹೋಗಿ ಸಾರಾ ಮಹೇಶ್ ಅವರು ಕೇಳಿದ್ವ ನಾವು? ಅವರೇ ಮಾಡಿದಂಥದ್ದು ದೂರದೃಷ್ಟಿ. ದೇವರಾಜ್ ಅರಸೂರ್ ಅವ್ರ ಕಾಲದಲ್ಲಿ ಕೆಂಚೇಗೌಡರ ಒಂದು ಪರಿಕಲ್ಪನೆಯಿಂದ ಅವರ ಶ್ರಮದಿಂದ ಆದಂಥ ಶುಗರ್ ಫ್ಯಾಕ್ಟ್ರಿ ನಿಂತೋಗಿತ್ತು. ಚುಂಚನಗಟ್ಟೆಯಿಂದ ಮೈಸೂರು DC ಆಫೀಸ್ವರೆಗೂ ಕೂಡ ಕಾಲಲ್ಲಿ ಬೊಕ್ಕೆ ಹೇಳೋ ರೀತಿ ನಡೆದು ಪಾದಯಾತ್ರೆಯನ್ನು ಮಾಡಿ ಆ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿಸ್ತಂಥವ್ರು ಯಾರು? ಸಾರಾ ಮಹೇಶ್ವರನವರು. ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಅಲ್ಲಿ ನಿಂತಹ ಕೆಲಸ ಮಾಡಿದಂಥ ಕಾರ್ಮಿಕರುಗಳಿಗೆ ಬರದೇ ಇರತಕ್ಕಂತಹ ಒಂದು ಸಂಬಳವನ್ನು ಬಿಡುಗಡೆಯನ್ನು ಮಾಡಿಸ್ಕೊಟ್ಟಂಥವ್ರು ಯಾರು? ಸಾರಾ ಮಹೇಶ್ವರನವರ. ಇವತ್ತು ಸಾಲಿಗ್ರಾಮದಲ್ಲಿ ಹುಟ್ಟಂಥ ಸಾರಾ ಮಹೇಶ್ ಅವರು ನಮ್ಮ ಸಾಲಿಗ್ರಾಮದ ಯಾವ ಜನನೂ ಕೂಡ ನಮ್ಮ ತಾಲೂಕನ್ನು ಮಾಡಿಕೊಡಿ ಅಂತ ಕೇಳಿರಲಿಲ್ಲ. ಆ ಭಾಗದವರು ಅಲ್ಲಿ ಬೆಟ್ಟಳ್ಳಿ, ಮನಗನಹಳ್ಳಿ, ಸೀಗೋಳು, ಕೆಡಗ, ಪಶುಪತಿ, ಮಾವನೂರು, ಗಾಯನಹಳ್ಳಿ, ಗುಮ್ನಹಳ್ಳಿ, ಲಕ್ಕಿಕುಪ್ಪೆ, ಎಫ್ಸೂರು, ತಂದ್ರೆ, ಕರ್ತಾಳು, ಅನ್ಸೋಗೆ ಈ ಕಡೆ ಭಾಗದಿಂದೆಲ್ಲ KR ನಗರಕ್ಕೆ ಬಂದು ನಮ್ಮ ಜನ, ನಮ್ಮ ರೈತರು ಕಷ್ಟ ಹೊತ್ಪಟ್ಟು ಏನು ಕೆಲಸ ಮಾಡಿಸ್ಕೊಂಡೋಕ್ಕಾಗಕ್ಕಲ್ಲ ಆಗಲ್ಲ, ಮತ್ತು ಇಲ್ಲಿ ಏನು ತಾಲೂಕು ಕಚೇರಿಗಳು ಅಲ್ಲಿಂದ ದೂರ ಆಗ್ತದೆ ಅಂಥೇಳಿ ಒಂದು ಕುಮಾರಣ್ಣರವರ ಮುಂದೆ ನಿಮ್ಗೇನಾದರೂ ಬೇಡಿಕೆಯನ್ನು ಕೇಳಿ ಅಂತ ಅಂದ ಸಂದರ್ಭದಲ್ಲಿ ಸಾಲಿಗ್ರಾಮ ತಾಲೂಕು ಮಾಡಿಕೊಡಿ ಅಂತ ಕೇಳಿ ಇವತ್ತು ಸಾಲಿಗ್ರಾಮ ತಾಲೂಕನ್ನು ಮಾಡಿದ್ರಲ್ಲ, ಆ ಕೀರ್ತಿ ಇತಿಹಾಸ ಇನ್ನು 500 ವರ್ಷಗಳು ಕಳೆದ್ರು ಸಾಲಿಗ್ರಾಮ ತಾಲೂಕು ಮಾಡಿಸಿದ್ದು ಅಂದರೆ ಯಾರ ಹೆಸರು ಹೇಳ್ತಾರೆ ಸ್ವಾಮಿ? ಸಾರಾ ಮಹೇಶ್ವರನವ್ರ ಹೆಸರೇ ಹೇಳೋದು. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಪುನಶ್ಚೇತನ, ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಪುನಶ್ಚೇತನ, ಚುಂಚನಗಟ್ಟೆ ಶ್ರೀರಾಮದೇವರ ಪುನಶ್ಚೇತನ, ತಾಲೂಕಿನಲ್ಲಿ ಹೀಗೆ 10 ಹಲವಾರು ಮಿರ್ಲೆ ಹುಣಸಂತಾಯಿ ದೇವಸ್ಥಾನದ ಗೋಪುರ, ಬೇಕಾದಷ್ಟು ದೇವಸ್ಥಾನಗಳ ಗುಡಿ ಗೋಪುರಗಳನ್ನು ಪುನಶ್ಚೇತನವನ್ನು ಮಾಡಿ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಪಾವಿತ್ರತೆಯನ್ನು ತಗೊಂಡ್ಬಂದು ಅರ್ಜುನಹಳ್ಳಿ, ಹಂಪಾಪುರ, ಹೊಸಗ್ರಾರ, ಡೋರ್ನಹಳ್ಳಿ, KR ನಗರ ಇಷ್ಟೂ ರೈಲ್ವೆ ಸ್ಟೇಷನ್ಗಳಲ್ಲಿ ಜನ ಕಿಕ್ಕಿರಿದು ನಿಲ್ತಾಯಿದ್ರು. ಎಲ್ಲಿಗೆ ಹೋಗ್ತಾ ಇದ್ರಿ ಅಂದರೆ ಸಾರಾ ಮಹೇಶ್ ಅಣ್ಣರವ್ರ ಕಚೇರಿಗೆ. ಏನಕ್ಕೆ ಅಂದರೆ ಅವ್ರ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಸೀಟ್ ಕೊಡಿಸ್ಲಿಕ್ಕೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋರಿಗೆ ಫೋನ್ ಮಾಡಿಸ್ಲಿಕ್ಕೆ, ಮಾತ್ರೆಗಳಿಗೆ ಹಣವನ್ನು ಪಡ್ಕೊಳ್ಳಿದ್ದಕ್ಕೆ, ಮಕ್ಕಳುಗಳಿಗೆ ಕೆಲಸ ಕೊಡಿಸಿ ಅಂತ. ಹೀಗೆ ಓದಂಥವ್ರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅವ್ರ ಕಚೇರಿನಲ್ಲಿ ಕೂತು ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ಸಹಾಯಸ್ತವನ್ನು ನೀಡಿದಂಥ ಒಬ್ಬ ದಾನಸೂರ ಕರ್ಣ ಯಾರಾದರೂ ಇದ್ದರೆ ಅದು ಸಾರಾ ಮಹೇಶ್ ಅವರು. ಇವತ್ತು ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ನಮ್ಮ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಹೀಗೆ ಜಾತಿ
ಭೇದ ಭಾವವನ್ನು ಮರೆತು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮುಂದೆ ಅಂತಕ್ಕಂಥ ಒಂದು ಸಂದೇಶವನ್ನು ಇಟ್ಕೊಂಡು ಸಮಾಜಕ್ಕೆ ಪ್ರಾಯಶಃ ಇಂಥ ರಾಜಕಾರಣಿ ಇತಿಹಾಸದಲ್ಲಿ ನೆಂದೂ ಸಿಗೋದಿಲ್ಲ ಅಂತ ನನಗಾದರೂ ಅನಿಸುತ್ತೆ. ಯಾಕೆಂದರೆ ಅವರು ಪ್ರತಿನಿತ್ಯಕ್ಕೆ ಮೈಸೂರಿಂದ ಬರಬೇಕಾದ್ರೆ ಅವ್ರ ಜೊತೆ ಒಂದು ಬ್ಯಾಗ್ ಬರ್ತಾಯಿತ್ತು. ಅವ್ರ ಮನೆಯಲ್ಲಿ ಅವ್ರ ಶ್ರೀಮತಿಯವರು ಒಂದು ಟಿಫನ್ಗೆ ಊಟ ಮಾಡಿ ಕಳಿಸ್ಕೊಡ್ತಾಯಿದ್ರು. ಅವರ ಈ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಅವ್ರು ಕೇರ್ನಾಡದಿಂದ ಬಂದರೆ ಹೀಗೆ ಹೆಬ್ಬಾಳ್ ಮಾರ್ಗವಾಗಿ ಅನ್ಸೋಗೆವರಿಗೆ, ಮಂಚನಹಳ್ಳಿ ಮಾರ್ಗವಾಗಿ ಮಿರ್ಲೆವರಿಗೆ, ಮತ್ತು ಬೇರೆ ಮಾರ್ಗವಾಗಿ ಈ ಅರ್ಧನಹಳ್ಳಿವರೆಗೆ, ಹೀಗೆ ಎಲ್ಲ ತಾಲೂಕನ್ನು ಸುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾದರೂ ರಸ್ತೆ ಬದಿನಲ್ಲಿ ನಿಲ್ಲಿಸಿ ಊಟ ಮಾಡ್ತಾ ಇರ್ತಕ್ಕಂಥದ್ದು. ಆಗ ಎಷ್ಟೋ ಜನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಟೈಮೇ ಸಿಗ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ತಿಂದ್ಕೊಂಡು ಮನೆಯಲ್ಲಿ ಒಬ್ಬ ಈ ತನ್ನ ಕುಟುಂಬದವ್ರಿಗೆ ಆದಂಥ ನೋವು ಎಷ್ಟಾಗುತ್ತೆ ಆ ರೀತಿ ಯಾರಾದರೂ ಒಬ್ಬರು ಸತ್ತರೆ ಕಾರ್ಯಕರ್ತರು, ಯಾರಾದರೂ ಒಂದು ಮಗುವಿಗೆ ನೋವಾದರೆ, ಯಾರಿಗಾದರೂ ಒಂಚೂರು ತೊಂದರೆ ಆದರೆ ಅವರನ್ನು ನನ್ನ ಮನೆಯವರು ಅಂತಕ್ಕಂಥ ಸದೃದಯ ಒಂದಂಥ ವ್ಯಕ್ತಿ ಅದು ಸಾರಾ ಮಹೇಶ್ ಅವರು. ಇವತ್ತು ಪ್ರಾಯಶಃ ಆರೋಗ್ಯ ಕ್ಷೇತ್ರಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಇನ್ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ತಾಲೂಕಿನಲ್ಲಿ ನಾನು ಹೇಳ್ತೀನಿ. ಇವತ್ತು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕರ್ನಾಟಕಕ್ಕೆ 2ನೇ ಆಸ್ಪತ್ರೆ ಆಗಿದೆ. ಅದಕ್ಕೆ ಇವರು ಏನೋ ಒಂದು ಕಾಯಕಲ್ಪವನ್ನು ಕಟ್ಟಿ ಅದೊಂದು ಆಸ್ಪತ್ರೆಯನ್ನು ಕಟ್ಟಿಸಿದ್ರು. ಅಲ್ಲಿ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿದ್ರು. ಆ ವೈದ್ಯಾಧಿಕಾರಿಗಳ ಒಂದು ಶ್ರಮ, ಅವರ ಒಂದು ಸೇವೆ, ಸಾರಾ ಮಹೇಶ್ ಅವರ ಒಂದು ಸೂಚನೆ ಇವತ್ತು ಕರ್ನಾಟಕಕ್ಕೆ 2ನೇ ಸ್ಥಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಆಗಿದೆ. ನಾವೆಲ್ಲ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಗೆ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೋಗ್ತಾ ಇದ್ವಿ. ಆದರೆ ಕೇರ್ನಾಡದಲ್ಲಿ ಅಂತ ಒಂದು ಈ ಸುತ್ತಮುತ್ತ ಪಿರಿಯಾಪಟ್ಟಣ, ಹುಣಸೂರು, HD ಕೋಟೆ, ಹೊಳೆನರಸೀಪುರ, ಕೇರ್ಪೇಟೆ, ಅರ್ಕಲಗೂಡಿಂದ ಜನ ಇಲ್ಲಿಗೆ ಬರ್ತಾರೆ ಅಂತ ಅಂದರೆ ಸಾರಾ ಮಹೇಶ್ ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಪ್ರಾಯಶಃ ಈ ಚುನಾವಣೆ ಬಂತು ಅನ್ನೋ ಸಂದರ್ಭದಲ್ಲಿ ಅಭಿವೃದ್ಧಿ ನೋಡಿ ಮತವನ್ನು ಹಾಕ್ತಕ್ಕಂಥದ್ದು ಕಡಿಮೆ, ಜಾತಿ ನೋಡಿ ಚುನಾವಣೆ ಆಗ್ತಕ್ಕಂಥದ್ದು. ಆದರೆ ಅವರು ಇದ್ದಂಥ 20 ವರ್ಷಗಳ ಅವಧಿನಲ್ಲಿ ಎಂದೂ ಕೂಡ ಜಾತಿ ಮಾಡಲಿಲ್ಲ. ಯಾವ ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿ ನಡ್ಕೊಂಡಂಥವ್ರು. ಇವತ್ತು ಅವ್ರ ಆಂಬುಲೆನ್ಸನ್ನು ಯಾವ ಗ್ರಾಮಗಳು ಪಡ್ಕೊಂಡಿಲ್ಲ ಅಂತ ಅನ್ನೋದಾದ್ರೆ ಇದು ಹೇಳಿ, ಯಾವ ಮಕ್ಕಳು ಅವ್ರು ನೋಟ್ ಪುಸ್ತಕ ಪಡ್ಕೊಂಡಿಲ್ಲ ಅನ್ನೋದಾದರೆ ಇರಲಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಂತಹ ಈ ಒಂದು ನಾಯಕ 2028ಕ್ಕೆ ಈ ತಾಲೂಕಿನಲ್ಲಿ ಮತ್ತೆ ಅವರೇ ಶಾಸಕರಾಗಿ ಬರಬೇಕು, ಆ ಮುಖೇನ ಮತ್ತೆ ಅಭಿವೃದ್ಧಿಯತ್ತ ಈ ತಾಲೂಕನ್ನು ಕೊಂಡೋಗಬೇಕು ಅಂತ ಜನಸಾಮಾನ್ಯರು ಕೇಳ್ಕೊಳ್ತಾ ಇದ್ದಾರೆ. ಇವತ್ತು ಸಾರಾ ಮಹೇಶ್ ರವರ ಈ ಒಂದು ಹಿನ್ನಡೆ 2023ರಲ್ಲಿ ಏನಾಯಿತು, ಅದಾದ ನಂತರ ಮತ್ತೆ ಕೆಲವೇ ದಿನಗಳಲ್ಲಿ ಈ ಲೋಕಸಭಾ ಚುನಾವಣೆ ಬಂತು. ಇವರ ಸೋಲಿನ ಒಂದು ಪ್ರತಿಕಾರವನ್ನು HD ಕುಮಾರಸ್ವಾಮಿರವ್ರನ್ನ ಗೆಲ್ಲಿಸೋ ಮುಖೇನ ಸುಮಾರು ಇತಿಹಾಸ ಈ ತಾಲೂಕಿನಲ್ಲಿ 8,000ಕ್ಕೂ ಅತ್ಯಧಿಕ ಮತಗಳಿಂದ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಕೊಟ್ರು. ಇವತ್ತು ಕುಮಾರಸ್ವಾಮಿರವ್ರನ್ನ ಗೆಲ್ಲಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅವರ ಒಡನಾಡಿಯಾಗಿ ಇವತ್ತು ನಾವೆಲ್ಲ ಹೆಮ್ಮೆ ಪಡಬೇಕಾಗ್ತದೆ ಈ ತಾಲೂಕಿನ ಜನ. HD ಕುಮಾರಸ್ವಾಮಿ ಅವರು ನನ್ನೊಬ್ಬ ಪ್ರಾಣ ಸ್ನೇಹಿತ ಅಂತ ಹೇಳ್ತಾರೆ. 2 ಬಾರಿ ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥವ್ರು, ಈ ರಾಷ್ಟ್ರದ ಮಣ್ಣಿನ ಮಗ, ಈ ದೇಶದ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸಿ ನಮ್ಮ ಎಲ್ಲ ಕನ್ನಡಿಗರಿಗೂ ಹೆಮ್ಮೆಯನ್ನು ತಂದುಕೊಟ್ಟಂಥ HD ದೇವೇಗೌಡರು ನಿಷ್ಠಾವಂತ ನಾಯಕ. ಎಲ್ಲರ ಆಡಳಿತವನ್ನು ಕಾಲ್ತಪ್ಪಿ ಜಾರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಚಾಟಿ ಬೇಯಿಸ್ತಕ್ಕಂಥ H ವಿಶ್ವನಾಥ್ರವರು ಸಮಾಜ ಸೇವಕ, ಧೀಮಂತ ನಾಯಕ. ಹೀಗೆ ಪ್ರಶಂಸನೀಯವಾದ ಅಭಿಮಾನದ ಮಾತುಗಳನ್ನ ಕೇಳ್ತಕ್ಕಂಥ ಸಾರಾ ಮಹೇಶ್ ಅವರು ಡೆಲ್ಲಿಗೆ ಹೋಗ್ತಾರೆ ಕುಮಾರಸ್ವಾಮಿರವ್ರ ಜೊತೆ. ಸೋತೆ ಅಂತ ಮನೇಲಿ ಕೂತ್ಕೊಳ್ಳಿಲ್ಲ. ಅಲ್ಲಿಂದ ಇದೇ ಅರ್ಕೇಶ್ವರ ದೇವಸ್ಥಾನದ ಬಳಿ 26 ಎಕರೆ ಜಮೀನಿನಲ್ಲಿ ಒಂದು ಕೇಂದ್ರ, ರೈಲ್ವೆ ತರಬೇತಿ ಕೇಂದ್ರವನ್ನು ತೆರೆಯೋದಕ್ಕೆ ಪರಿಕಲ್ಪನೆ ಮಾಡಿದಾರಲ್ಲ, ನಮ್ಮ ತಾಲೂಕಿನ ಜನ ಅವ್ರಿಗೆ ಕೈ ಮುಗಿಬೇಕಲ್ವಾ? ಹೌದು. ಇವತ್ತು ನಮ್ಮ ತಾಲೂಕಿನ ಎಲ್ಲ ಜನಗಳು ನನಗೆ ಮತವನ್ನು ನೀಡಿದ್ದಾರೆ. ಅವರ ಋಣ ನನ್ನ ಮೇಲಿದೆ. ನನ್ನ ಉಸಿರಿನವರಿಗೂ ಈ ತಾಲೂಕಿನ ಅನ್ಯಾಯದ ವಿರುದ್ಧ, ಅನ್ಯಾಯ ಮಾಡುವವರ ವಿರುದ್ಧ ಹೋರಾಟವನ್ನು ಮಾಡ್ತೀನಿ, ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಹೇಳ್ತಾ ಅಭಿಮಾನದಿಂದ ಅಭಿಮಾನದ ಒಂದು ಕಾರ್ಯಕ್ರಮವನ್ನು HD ಕುಮಾರಸ್ವಾಮಿರವ್ರಿಗೆ ಮಾಡಿ ಇಡೀ ತಾಲೂಕಿನ 30,000 ಜನಗಳಿಗೂ ಅತ್ಯಧಿಕವಾಗಿ ಬಂದು ಇವತ್ತು ಭೋಜನ ವ್ಯವಸ್ಥೆಯನ್ನು ಮಾಡಿ ಕಾದರ್ಲಿಂಗ ದರ್ಗಾದಲ್ಲಿ ಎಲ್ಲ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಊಟ, ಮತ್ತು ಎಲ್ಲ ವೆಜಿಟೇರಿಯನ್ಗೆ ಒಂದು ಕಡೆ ಊಟ, ನಾನ್ ವೆಜಿಟೇರಿಯನ್ಗೆ ಒಂದು ಕಡೆ ಊಟವನ್ನು ಮಾಡಿ ಸರ್ವ ಜನರು ಕೂಡ ಸಮಪಂಕ್ತಿಯಲ್ಲಿ ಕೂತಿ ಊಟವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿಮಾನದ ಅಭಿನಂದನೆಯನ್ನು ಸಲ್ಲಿಸಿದ್ರಲ್ಲ. ಇಡೀ ಕರ್ನಾಟಕ
ಎಲ್ಲ ಜನಗಳು ಅವ್ರಿಗೆ ಅಭಿಮಾನ ಪೂರ್ವಕವಾದ ಒಂದು ಶುಭಾಶಯವನ್ನು ಕೋರಿದ್ರಲ್ಲ, ಇದು ಸಾರಾ ಮಹೇಶ್ ಅವರು. ಸಾರಾ ಮಹೇಶ್ ಅವ್ರ ಬಗ್ಗೆ ಪ್ರಾಯಶಃ ಹೇಳಲಿಕ್ಕೆ ಹೋದರೆ ನಾನು ಒಂದು ವಾರ ನಿರಂತರವಾಗಿ ಹೇಳಬಲ್ಲೆ. ಯಾಕೆಂದರೆ ಅವ್ರ ವ್ಯಕ್ತಿತ್ವ ಅಂಥದ್ದು. ಸುಮಾರು 20 ವರ್ಷಗಳ ಅವಧಿನಲ್ಲಿ ತನ್ನ ಸೇವೆಯನ್ನು ಇಡೀ ಕೃಷ್ಣರಾಜನಗರಕ್ಕೆ ಸಲ್ಲಿಸಿದಂಥ ಕೀರ್ತಿ ಸಾರಾ ಮಹೇಶ್ ಅವರಿಗೆ ಸಲ್ತದೆ. ಈ ಮೈಸೂರು ಜಿಲ್ಲೆ ಭಾಳ ಪ್ರಬುದ್ಧವಾದ ಜಿಲ್ಲೆ. ಇಲ್ಲಿ ಯಾರೂ ಕೂಡ 3 ಬಾರಿ ನಿರಂತರವಾಗಿ ಶಾಸಕರಾಗ್ಲಿಕ್ಕೆ ಆಗಲಿಲ್ಲ. ಈ 3 ಬಾರಿ ಜಾತ್ಯತೀತ ಒಂದು ನಿಲುವನ್ನು ಇಟ್ಕೊಂಡಿರ್ತಕ್ಕಂಥ ಈ ತಾಲೂಕಲ್ಲಿ ಅವ್ರನ್ನ ಗೆಲ್ಲಿಸಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಇವರು ಮತ್ತೆ 2028ಕ್ಕೆ ಆಯ್ಕೆಯಾಗಿ ಬರ್ತಾರೆ, ಈ ತಾಲೂಕಿನ ಅಭಿವೃದ್ಧಿಯತ್ತ ಕೊಂಡೋಗ್ತಾರೆ. ನಮ್ಮ ಜನಗಳೆಲ್ಲರೂ ಕೂಡ ಅವರ ಒಂದು ಪ್ರೀತಿಗೆ, ಅವರ ಒಂದು ಸೇವೆಗೆ ಮತ್ತೆ ಮನಸೋತಿ ಅವರನ್ನ ಗೆಲ್ಲಿಸಬೇಕು ಅಂತ ಎಲ್ಲ ಮತದಾರ ಪ್ರಭುಗಳಲ್ಲಿ, ಯುವಕರಲ್ಲಿ, ಪ್ರಜ್ಞಾವಂತ ನಾಗರಿಕರಲ್ಲಿ ಮತ್ತು ನನ್ನ ತಾಯಂದಿರು ಸಹೋದರಿಯರಲ್ಲಿ ಕೈ ಮುಗ್ದಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಸಾರಾ ಮಹೇಶ್ ಅವರ ಸೇವೆ ಈ ತಾಲೂಕಿಗೆ ಇನ್ನಷ್ಟು ಇದೆ. ಅವರು ತಮ್ಮ ಸೇವೆಯನ್ನು ನಿರಂತರವಾಗಿ ಮಾಡಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.